ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಈ ಒಂದು ಬೈ ಎಲೆಕ್ಷನ್ ಹೊತ್ತಲ್ಲೇ ಕ್ಯಾಬಿನೆಟ್ ವಿಸ್ತರಣೆಯ ಕೂಗು ಕೂಡ ಕೇಳಿ ಬರ್ತಾ ಇರೋದು. ಸಚಿವ ಸಂಪುಟ ಪುನರಚನೆಗೆ ಹೆಚ್ಚಿದೆ ಶಾಸಕರ ಒತ್ತಡ. 3ಕ್ಕಿಂತ ಹೆಚ್ಚು ಬಾರಿ ಗೆಲುವು ಸಾಧಿಸಿದ ಶಾಸಕರಿಂದ ಒತ್ತಡ ಬರ್ತಾ ಇದೆ. ಹಿರಿಯ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಜೋರಾಯಿತು ಲಾಬಿ ಅನ್ನೋದು. ಹೈಕಮಾಂಡ್ ಭೇಟಿಯನ್ನ ಮಾಡಲು ಮುಂದಾಗಿದ್ದಾರೆ ಹಿರಿಯ ಶಾಸಕರು. ಹೈಕಮಾಂಡ್ ನಾಯಕರ ಭೇಟಿಗೆ ಡೇಟ್ ಫಿಕ್ಸ್ ಅನ್ನ ಮಾಡಿದ್ದಾರೆ ಶಾಸಕರು. ಏಪ್ರಿಲ್ 11 ಅಥವಾ 12ರಂದು ದೆಹಲಿಗೆ ದಂಡಯಾತ್ರೆಯನ್ನ ಹೊರಡಲು ಎಂಎಲ್ಎಗಳು ನಿರ್ಧಾರವನ್ನು ಮಾಡಿದ್ದಾರೆ. ಶಾಸಕರೆಲ್ಲ ಒಂದಾಗಿ ನಿಯೋಗದ ಮೂಲಕ ಹೈ ಭೇಟಿಗೆ ಪ್ಲಾನ್ ಅನ್ನು ಮಾಡಲಾಗಿದೆ. ನಮಗೆ ಸಚಿವ ಸ್ಥಾನ ನೀಡಿ ಅಂತ ಹಿರಿಯ ಶಾಸಕರು ಬಿಗಿಪಟ್ಟನ್ನ ಹಿಡಿದಿರೋದು. ಸಂಪುಟ ವಿಸ್ತರಣೆಯ ಕೂಗು ಕೇಳಿ ಬರ್ತಾ ಇರೋದು. ಬೈ ಎಲೆಕ್ಷನ್ಗಳು ನಡೀತಾ ಇದೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ. ಈ ಒಂದು ಹೊತ್ತಲ್ಲೇ ಕ್ಯಾಬಿನೆಟ್ನ ವಿಸ್ತರಣೆಯ ಕೂಗು ಕೇಳಿ ಬರ್ತಾ ಇರೋದು. ಸಚಿವ ಸಂಪುಟ ಪುನರ್ರಚನೆಗೆ ಹೆಚ್ಚಿದೆ ಶಾಸಕರ ಒತ್ತಡ. ಇನ್ನು ಹಿರಿಯ ಶಾಸಕರ ಒತ್ತಡ ಇದು. 3ರಿಂದ 4 ಬಾರಿ ಗೆದ್ದಿರುವಂತಹ ಸುಮಾರು 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆಗೆ ಪಟ್ಟನ್ನ ಹಿಡಿದಿರೋದು. ಇವರು ಇತ್ತೀಚೆಗೆ ಬೆಂಗಳೂರಿನ ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿ ತಮ್ಮ ಒಗ್ಗಟ್ಟನ್ನು ಕೂಡ ಪ್ರದರ್ಶನವನ್ನು ಕೂಡ ಮಾಡಿದ್ರು. ಇನ್ನು ನಾವು ನೋಡಿರೋ ಹಾಗೆ ಕೇವಲ ಹಿರಿಯರಷ್ಟೇ ಅಲ್ಲ, ಸುಮಾರು 31 ಹೊಸ ಶಾಸಕರು ಕೂಡ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ರು. ತಮಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ನೀಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಿದ್ರು. ಇದೀಗ ಈ ಹಿರಿಯ ಶಾಸಕರ ತಂಡ ಏನಿದೆ ಏಪ್ರಿಲ್ 11ರ ಸುಮಾರಿಗೆ ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲು ನಿರ್ಧಾರವನ್ನ ಮಾಡಿದೆ. ಇನ್ನು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಏನಿದೆ ಏಪ್ರಿಲ್ 9ಕ್ಕೆ ಮುಗಿಯುತ್ತೆ. ಈ ಒಂದು ಚುನಾವಣೆಗಳು ಮುಗಿದ ನಂತರವೇ ಪುನರ್ರಚನೆಯ ಬಗ್ಗೆ ಅಂತಿಮ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ ಅಂತ ಮೂಲಗಳು ಕೂಡ ತಿಳಿಸಿರೋದು. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರೋದು. ರೀಸೆಂಟ್ ಆಗಿ ಶಾಸಕರು ಆಕಾಂಕ್ಷಿಗಳಾಗಿರುವುದು ಸಹಜ, ಆದರೆ ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಏನು ಈ ಕುರ್ಚಿ ಜಟಾಪಟಿಯಲ್ಲಿ ಇನ್ನು ಸಿಎಂ ಡಿಸಿಎಂ ಇನ್ನು ಪವರ್ ಶೇರಿಂಗ್ ಜಟಾಪಟಿನೂ ಕೂಡ ನಡೀತಾ ಇದೆ. ಒಂದು ಕಡೆ ಸಂಪುಟ ಪುನರ್ರಚನೆ ಆಗಬೇಕು, 2.5 ವರ್ಷ ಮುಗಿದು ಇದೀಗ ನಮ್ಮ ಸರ್ಕಾರ ಅರ್ಧ ಅವಧಿಯನ್ನು ಮುಗಿದುಕೊಂಡಿದೆ. ಇನ್ನಾದರೂ ನಮಗೆ ಚಾನ್ಸನ್ನು ನೀಡಬೇಕೆಂದು ಹಲವಾರು ಇನ್ನು 3ರಿಂದ 4 ಬಾರಿ ತಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಂತಹ ಹಿರಿಯ ಶಾಸಕರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಅವರ ಜೊತೆ ಹೊಸಬರು ಕೂಡ ಫಸ್ಟ್ ಟೈಮ್ MLAs ಏನಿದ್ದಾರೆ ಅವರು ಕೂಡ ಬೇಡಿಕೆಯನ್ನು ಇಟ್ಟಿರೋದು ನಮಗೆ ಗೊತ್ತಿರೋದು. ಇದೀಗ ಯಾರಿಗೆ ಮಣಿಯನ್ನು ಹಾಕುತ್ತೆ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ಹಿರಿಯರು ಅನ್ನೋದನ್ನ ಕಾದು ನೋಡಬೇಕಾಗಿದೆ.